ರಕ್ಕಸಪುರದೊಳು ಮೂವಿದ ಒಂದು ಟ್ರೈಲರನ್ನು ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಭಾಳಷ್ಟು ಎಕ್ಸೈಟ್ಮೆಂಟು ಕಾಯತೀನಿ ನಾನು. ಇದು ಒಂದು ಟ್ರೈಲರ್ ಯಾವಾಗ ಬರ್ತೈತೆ ಅಂತೇಳಿ ಫೈನಲ್ ಆಗಿ ರಿಲೀಸ್ ಆಗೈತಿ. ಬರ್ರಿ ಇದ್ರ ಬಗ್ಗೆ ಮಾತಾಡೋಣ. ಮೊದಲನೇಗೆ ನಾನು ಹೇಳೋದಂದ್ರೆ ಈ ರಕ್ಕಸಪುರದೊಳು ಮೂವಿಯನ್ನು ಒಂದು ಡೈರೆಕ್ಟ್ ಮಾಡಿದ್ದೆ ಮತ್ತು ರಿಟರ್ನ್ ಮಾಡಿದ್ದೆ ಯಾರಪ್ಪ ಅಂದ್ರೆ ಅದ ರವಿ ಸಾರಂಗ ಅವರ. ಆನಂತರ ಮ್ಯೂಸಿಕನ್ನು ನೀಡಿದವರ ನಮ್ಮ ಅರ್ಜುನ್ ಜನ್ಯ ಅವರ. ಟೋಟಲಾಗಿ ಹೇಳ್ಬೇಕಂದ್ರೆ ಟ್ರೈಲರ್ ಮಾತ್ರ ಭಾಳಷ್ಟು ಡೀಟೇಲಿಂಗ್ ಟ್ರೈಲರ್ ಇತ್ತು. ಅಂದ್ರೆ ಒಂದು ಮೂವಿ ಎತರ ಬಗ್ಗೆ ಐತಿ ಅಂದ್ರೆ ರಕ್ಕಸಪುರದೊಳು ಮೂವಿ ಅಂದ್ರೆ ಏನ, ಇದ್ರೊಳಗೆ ಏನೇನು ಇರ್ತೈತಿ ಅನ್ನೋ ಎಲ್ಲ ಡೀಟೇಲ್ಸನ್ನು ಟ್ರೈಲರ್ಗೆ ಡೆಫಿನೆಟ್ ಆಗಿ ತಿಳಿಸ್ಕೊಟ್ಟಾರು. ಆನಂತರ ಇದ್ರೊಳಗೆ ನಾವು ಭಾಳಷ್ಟು ಇಂಪ್ರೆಸಿವ್ ಒಂದಷ್ಟು ಮೂವ್ಗಳನ್ನು ನೋಡ್ತಾನೆ ನಾನು. ಅಂದ್ರೆ ರಾಜ್ಬೀರ್ ಶೆಟ್ಟಿ ಅವರ ಯಾವ ರೀತಿ ಹೋಗಿರ್ತಾರೋ ಅಂದ್ರೆ ಈ ಒಂದು ಮೂವಿ ಒಳಗೆ ರಾಜ್ಬೀರ್ ಶೆಟ್ಟಿ ಅವರ ಆ್ಯಸ್ ಅ ಪೊಲೀಸ್ ರೋಲ್ ಒಳಗೆ ಭಾಗವಹಿಸತಾರೋ. ಅಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ರಕ್ಕಸಪುರದೊಳು ಮೂವಿ ಒಳಗೆ ಇರ್ತಾರೋ. ಇವರ ಒಂದು ಊರಿಗೆ ಒಬ್ಬ ಪೊಲೀಸಾಗಿ ಹೋಗಾರು. ಆನಂತರ ಇವ್ರು ಹೋಗೋಕ್ಕಿಂತ ಮೊದಲ ಒಬ್ಬ ಮೆಂಟಲ್ ಹಾಸ್ಪಿಟಲ್ಗಿದ್ದು ಹೋಗಿದ್ದಾರಂತ. ಅದು ಕೂಡ ಮೆನ್ಷನ್ ಐತಿ. ಮೆಂಟಲ್ ಹಾಸ್ಪಿಟಲ್ಗಿದ್ದು ಹೋದ ಪೊಲೀಸ್ ಆಗಿದ್ದ ಆದ್ದರಿಂದ ಇವ್ರು ಹೆಂಗೆ ಇರ್ತಾರೋ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇರ್ತೈತಿ. ಅಂದ್ರೆ ಒಂಥರ ಬೇರೆನೇ ಇರ್ಬೋದು ಪೊಲೀಸ್ ಆಫೀಸರ. ಆನಂತರ ಹೋಗಿ ಗುಡ್ಕಾಗಿ ಕೇಳೋದು ಒಂದೇವ್ರ, ಈ ಊರಾಗ ಬಾರ ಎಲ್ಲಿ ಐತಿ ಮೀನ್ಸ್ ಇವರ ಭಾಳಷ್ಟು ಕುಡುಕ ಕೂಡ ಆಗಿರ್ತಾರೋ. ಅಂದ್ರೆ ಕುಡಿಯೋದಂದ್ರೆ ಭಾಳಷ್ಟು ಇಷ್ಟ. ನೋಡೋನು ಹಿಂಗೆ ಕುಡುಕರಿದಾರೋ ಇವರ ಕೇಸನ್ನು ಸಾಲ್ವ್ ಮಾಡ್ತಾರೋ ಏನಿಲ್ಲೋ ಅಂತೇಳಿ ಒಂದು ಮೂವಿ ಒಳಗೆ ನಮಗೆ ಅದು ಗುರ್ದಾಗೈತಿ. ಆನಂತರ ಈ ಒಂದು ಮೂವಿ ಒಳಗೆ ಇವ್ರು ಹೋದ ನಂತರ ಒಂದಷ್ಟು ಕ್ರೈಮ್ಗಳು ಆಗಕ್ಕೆ ಸ್ಟಾರ್ಟ್ ಆಕವು ಆ ಊರೊಳಗೆ. ಹಾಗಿದ್ದಂಥ ಸಂದರ್ಭದಾಗ ಎಲ್ಲರೂ ಕೂಡ ಅವನ್ನ ಮಾಡ್ತಾ ಇರೋದು ಒಂದು ದೆವ್ವ ಅನ್ಕೋತಾರೋ. ಬಟ್ ಅದನ್ನು ದೆವ್ವನ ಮಾಡೋದೈತೋ ಏನೋ ಬೇರೆದವ್ರು ಮಾಡೋದಾರೋ ಅನ್ನೋದನ್ನು ನಾವು ಮೂವಿ ಒಳಗೆ ತಿಳ್ಕೊಬೇಕು. ಬಟ್ ಈ ಒಂದು ಮೂವಿ ಒಳಗೆ ಮೆನ್ಷನ್ ಮಾಡಿದ್ದ ಏನೇನಿತ್ತಲ್ಲ ಅದನ್ನು ಡೀಟೇಲ್ ತಿಳಿಸ್ಕೊಟ್ಟನು. ರಾಜ್ಬೀರ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಮಾತ್ರ ಟಾಪ್ ಕ್ಲಾಸ್ ಒಳಗಿತ್ತು. ಆನಂತರ ಹೊಸ ಹೊಸ ಪ್ರತಿಭೆಗಳನ್ನು ಕೂಡ ಮೂವಿ ಒಳಗೆ ಎರಡು ಮಾಡಿದರು. ಅದು ಭಾಳಷ್ಟು ಇಂಪ್ರೆಸಿವ್ ಮೂವ್ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ರಾಜ್ಬೀರ್ ಶೆಟ್ಟಿ ಅವರ ಒಂದು ಗೆಟಪ್ ಅದೇ ಇರ್ತೈತಿ. ಬಟ್ ನ್ಯೂ ಥರ ಒಂದು ಹೊಸತನವನ್ನು ಈ ಒಂದು ಮೂವಿ ಒಳಗೆ ನೋಡ್ತೇವೆ. ಆ ಹಳ್ಳಿಯ ಸೊಗಡನ್ನು ಹೊಂದಿರುವಂಥ ಭಾಷೆ ಆಗಲಿ, ಆನಂತರ ಕಾಡಿಗೆ ರಿಲೇಟೆಡ್ ಒಂದಷ್ಟು ಸೀನ್ಗಳಾಗಲಿ, ಇವನ್ನೆಲ್ಲ ನೋಡಿದ್ರೆ ಒಂದು ಮೂವಿ ಬೇರೆ ಥರನ ಹೋಗೋ ಚಾನ್ಸ್ ಐತಿ. ಆನಂತರ ಈ ಮೂವಿ ಎದರ್ ರಿಲೇಟೆಡ್ ಇರ್ತೈತೆ ಅಂದ್ರೆ ಈಗ ಹೇಳಿದ್ನ ಕ್ರೈಮ, ಆನಂತರ ಮತ್ತು ಬೇರೆ ಬೇರೆ ಅನೇಕ ಫ್ಯಾಕ್ಟ್ಗಳನ್ನು ನೋಡ್ತೇವೆ. ಆದ್ದರಿಂದ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಒಳಗೆ ಹೋಗೋ ಚಾನ್ಸ್ ಐತಿ. ನೋಡೋಣ ಪರ್ಫೆಕ್ಟಾಗಿ ಮೂವಿ ಯಾವಾಗ ರಿಲೀಸ್ ಆಗೈತಪ್ಪ ಅಂದ್ರೆ ಅದು 6/2/2026 ಇದು ಒಂದು ಮೂವಿ ರಿಲೀಸಿಂಗ್ ಡೇಟ್ ಐತಿ. ಅವತ್ತು ಮೂವಿ ರಿಲೀಸ್ ಆಕೈತಿ. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಅದೇ ತಾರೀಕು ನಾವು ಬೇರೆ ಬೇರೆ ಮೂವಿಗಳದ್ದು ಒಂದಷ್ಟು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಕೂಡ ನೋಡ್ತೇವೆ. ನೋಡೋಣ ಅದು ಎಲ್ಲ ನಡಕ ನಮ್ಮ ರಾಜ್ಬೀರ್ ಶೆಟ್ಟಿ ಅವರ ರಕ್ಕಸಪುರದೊಳು ಮೂವಿ ಓಡ್ತೈತೆ ನಿಲ್ಲು ಅಂತೇಳಿ ಅದನ್ನು ಕೂಡ ಕಾದು ನೋಡಲೇಬೇಕಾಗೈತಿ. ಆನಂತರ ರಾಜ್ಬೀರ್ ಶೆಟ್ಟಿ ಅವರು ನಿಜವಾಗ್ಲೂ ಒಂದು ಈ ರೀತಿಯಾದ ಮೂವಿಗಳನ್ನು ಡೆಫಿನೆಟಾಗಿ ಚಲೋ ತಮಗೆ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದರು. ಈಗ ರೀಸೆಂಟಾಗಿ ಇವರು ರಿಲೀಸ್ ಆದಂಥ ಎಲ್ಲ ಪ್ರೀವಿಯಸ್ ಮೂವಿಗಳು ಕೂಡ ಒಂದು ಮ್ಯಾಸಿವ್ ಸಕ್ಸಸ್ಸನ್ನು ಪಡ್ಕೊಂಡವು. ಇದು ಮೂವಿ ಮ್ಯಾಸಿವ್ ಸಕ್ಸಸ್ಸನ್ನು ಪಡ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಕೂಡ. ನೋಡೋಣ ಮೂವಿ ರಿಲೀಸ್ ಆಗ್ಬೇಕಾ ಹೆಂಗಿರ್ತದೆ ಅಂತೇಳಿ. ಇದಾಗಿತ್ತು ರಕ್ಕಸಪುರದೊಳು ಮೂವಿದೊಂದು ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ನಿಮ್ಗೆ ಗೊತ್ತೈತಲ್ಲ ಲೈಕ್ ಕೊಟ್ಟು ಹೋಗ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ.